ಡ್ರಾಮಾ ಜೂನಿಯರ್ ಎಲ್ಲ ನೋಡ್ತಿದ್ದೀರಲ್ಲ, ಆ ಡ್ರಾಮಾ ಜೂನಿಯರ್ ಸೀಸನ್ 5 ಅಲ್ಲಿ ನಮ್ಮ ಶಾಲೆಯ ಗೌಡ ಆಯ್ಕೆ ಆಗಿದ್ದಾರೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅವರ ತಂದೆ ತಾಯಿಗಳು ಕೂಡ. ಗಿವ್ ಇಟ್ ಅಪ್ ಫಾರ್ ಅಮೃತ್ ಗೌಡ. ಡ್ರಾಮಾ ಜೂನಿಯರ್ ಎಲ್ಲ ನೋಡ್ತಿದ್ದೀರಲ್ಲ, ಆ ಡ್ರಾಮಾ ಜೂನಿಯರ್ ಸೀಸನ್ 5 ಅಲ್ಲಿ ನಮ್ಮ ಶಾಲೆಯ ಗೌಡ ಆಯ್ಕೆ ಆಗಿದ್ದಾರೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅವರ ತಂದೆ ತಾಯಿಗಳು ಕೂಡ. ಗಿವ್ ಇಟ್ ಅಪ್ ಫಾರ್ ಅಮೃತ್ ಗೌಡ. ಮನ್ವಿತ್ ಗೌಡ ಸೀಸನ್ 5ಗೆ ಆಯ್ಕೆ ಆಗಿದ್ದಾರೆ. ಅದೇ ತರಹ ನಮ್ಮ ಕೆವಿ ತತ್ವ ಶಾಲೆಯಲ್ಲಿ ಇನ್ನೂ ತುಂಬಾ ಮಕ್ಕಳಿದ್ದಾರೆ, ಕ್ರಿಯೇಟಿವ್ ಮಕ್ಕಳಿದ್ದಾರೆ. ದಯಮಾಡಿ ಪೋಷಕರು ಮಕ್ಕಳ ಕಲೆಯನ್ನ ನಾವು ಪ್ರೋತ್ಸಾಹಿಸಬೇಕು. ಬರೀ ಓದು ಓದು ಅಂದ್ರೆ ನಮ್ಮಮ್ಮ ಬರೀ ಓದು ಅಂತದೆ, ಬರೀ ಅಂತದೆ ಅಂತಾರೆ. ಬಟ್ ಒಂದೊಂದು ಮಕ್ಕಳಲ್ಲಿ ಒಂದೊಂದು ಕಲೆ ಇರುತ್ತೆ. ನಾವೇನ್ ಮಾಡ್ಬೇಕು, ಆ ಕಲೆಯನ್ನ ಹುಡುಕಿ ಅಪ್ಪ ಅಮ್ಮದಿರು ಪ್ರೋತ್ಸಾಹವನ್ನ ಕೊಡಬೇಕು. Please Manvit, and I request his parents also to come on the stage. ಮನ್ವಿತ್ ಗೌಡ ಅವ್ರ ತಂದೆ ತಾಯಿಗಳಿಗೆ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಮಗುವನ್ನ ಕರ್ಕೊಂಡ್ಬಂದಿದ್ದಕ್ಕೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. Now I request Manvit's parent to please speak a few words. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕೆವಿತ ಶಾಲೆಯಲ್ಲಿ ಒಂದು ಒಳ್ಳೆ ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಶಾಲೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಏನಂದರೆ, ಈ ಶಾಲೆಯಿಂದ ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತಹ ಮಗು ಹಳ್ಳಿ ಪ್ರತಿಭೆ ಇವತ್ತು ರಾಮನಗರದಲ್ಲಿ ಆಡಿಷನ್ ಕೊಟ್ಟು, ಅಲ್ಲಿಂದ ಮತ್ತೆ ನಮಗೆ ಡೌಟ್ ಬಂದು ತಿರ್ಗಾ ಬೆಂಗಳೂರಲ್ಲಿ ಆಡಿಷನ್ ಕೊಟ್ಟು, ಅಲ್ಲಿ ಸುಮಾರು 10,000 ಚಿಲ್ಲರೆ ಮಕ್ಕಳಿತ್ತು. ಅಲ್ಲಿ ಬರೀ 5 ನಿಮಿಷ ಮಾತ್ರ ಆಡಿಷನ್ ತೊಗೊತಿದ್ರು. ಆ 5 ನಿಮಿಷದಲ್ಲಿ ಅಲ್ಲೂ ಸಹ ಸೆಲೆಕ್ಟ್ ಆದರು. 916 ಮಕ್ಕಳು ರಾಮನಗರದಲ್ಲಿದ್ದು, ಅಲ್ಲೂ ಸಹ ಸೆಲೆಕ್ಟ್ ಆದ. ಜೊತೆಗೆ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಮತ್ತೆ ಹೋಗಿ ಕೊಟ್ಟು ಸೆಕೆಂಡ್ ರೌಂಡಲ್ಲಿ ಅಲ್ಲೂ ಸಹ ಸೆಲೆಕ್ಷನ್ ಆಗಿ ಬಂದರು. ಒಟ್ಟು 51,672 ಮಕ್ಕಳು ಇಡೀ ರಾಜ್ಯದಲ್ಲಿ ಕಂಟೆಸ್ಟೆಂಟು. ಅದರೊಳಗೆ 14 ಜನ ಮಾತ್ರ ಸೆಲೆಕ್ಟ್ ಆಗಿರುವಂಥದ್ದು. ಜಿ ಕನ್ನಡಕ್ಕೆ ಇದೇ ಪ್ರಥಮವಾಗಿ ಅದರೊಳಗೂ ರಾಮನಗರ ಜಿಲ್ಲೆಯಿಂದ ಮಾಗಡಿ ತಾಲೂಕಿಂದ ಇದೇ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿರುವಂಥದ್ದು. ಆದರೆ ಈ ಕೆವಿ ತತ್ವ ಶಾಲೆಯಲ್ಲಿ ಓದ್ತಾ ಇರೋದು ಭಾಳ ಖುಷಿ ತಂದು ಕೊಡುವಂಥ ವಿಚಾರ. ಬಟ್ ಇಡೀ ರಾಜ್ಯದಲ್ಲಿ ಈ ಮನ್ವಿತ್ ಗೌಡ ಡ್ರಾಮಾ ಜೂನಿಯರ್ ಆಯ್ಕೆ ಆದ ದಿಸೆಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಕೆವಿ ತತ್ವ ಶಾಲೆನ ತಿರುಗಿ ನೋಡುವಂಥ ಒಂದು ಪುಣ್ಯ ಸಿಕ್ಕಿದೆ. ಅದೇ ರೀತಿಯಾಗಿ ಈಗ ಒಂದು ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಹೋಗಿದ್ದಾನೆ, ಒಂದು ಎಪಿಸೋಡ್ ಮುಗಿಸ್ ಬಂದಿದ್ದಾನೆ. ಅದೇ ರೀತಿಯಾಗಿ ಈಗ ಆಲೆ ಸುಮಾರು ಒಂದು 5 ದಿವಸದಿಂದ 6 ದಿವಸದಿಂದ ಅವನಿಗೆ ಫಿಲಮ್ ಟ್ರೈನ್ ಅಪ್ ನಡೀತಾ ಇದೆ. ಮಕ್ಕಳು ಫಿಲಿಮ್ ಅದು. ಇದು ಫಸ್ಟಿಂದ ಲಾಸ್ಟ್ವರೆಗೂ ಇವನೇ ಇರ್ತಾನೆ. ಈಗ ಆಲ್ರೆಡಿ ಡೈರೆಕ್ಟರ್ ಬಂದು ಇವನ್ನ ಟ್ರೈನ್ ಅಪ್ ಮಾಡಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಈ ಮುಂದಿನ ತಿಂಗಳು 10ನೇ ತಾರೀಕು ಮುಹೂರ್ತ ಇದೆ ಆ ಫಿಲಮ್ಗೆ. ಏನು ಕಿರಾ ಫುಟ್ಪಾತ್ ಫಿಲಮ್ ಇತ್ತೋ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ಲಮ್ ಅಂತ ಇನ್ನೊಂದಕ್ಕೆ ಫಿಲಮ್ಗೆ ತಗೊಂಡಿದ್ದಾರೆ. ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದ ಈ ಪುಟ್ಟ ಕಂದಮ್ಮನ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. Thank you, sir. I request first standard Naksh parents to come and collect Naksh. I request first standard Naksh parent to come and collect Hela. ಕೇಳಿದೀವಲ್ಲ, ಫಿಶ್ ಫ್ರೈ ಮಾಡೋದಕ್ಕೆ ಬೇಕು ತವಾ, ಫಿಶ್ ಫ್ರೈ ಮಾಡೋದಕ್ಕೆ ಬೇಕು ತವಾ. ಡ್ರಾಮಾ ಜೂನಿಯರ್ ಅಲ್ಲಿ ನಮ್ಮ ಮನ್ವಿತ್ ಗೌಡಂದೇ ಹವ ಅಲ್ವಾ? ಮನ್ವಿತ್ ಗೌಡ ಅವರು ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಊರಿನ ಗೌಡನ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಮನ್ವಿತ್ ಗೌಡ ಅವರ ಬ್ರದರ್ ವೇದಿಕೆ ಮೇಲೆ ಬರ್ಬೇಕಂತ ವಿನಂತಿ.
ಗೌಡನ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ. ಮಾತಿನಲ್ಲಿ ವಿಷವಿಲ್ಲ, ಆಡಿದರೆ ಪೊಳ್ಳಿಲ್ಲ, ನೀತಿಯಲ್ಲಿ ಎರಡಿಲ್ಲ, ರೀತಿಯಲ್ಲಿ ಎಡವಿಲ್ಲ, ಮಾನವನ್ನ ಪ್ರಾಣ ಎನ್ನುವ ನಮ್ಮೂರ ನ್ಯಾಯದೇವರು. ಎಲ್ರಿಗೂ ನಮಸ್ಕಾರ. ದೊಡ್ಡವರೆಲ್ಲ ಇಲ್ಲ ಕುಂತವ್ರೆ. ನಾನು ಯಾರಂತ ಗೊತ್ತಾಗ್ಲಿಲ್ಲ ಅಲ್ವಾ? ನಾನು ಬಂಗಾರಿಗೌಡ್ರ ಮಗ ಸಿಂಗಾರಿಗೌಡ. ಈ ಊರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾನು. ಇಡೀ ಸುತ್ತಮುತ್ತ ತೊಳ್ಳಿಗೆ ನಾನೇ ದೊಡ್ಡ ಸಾವುಕಾರ. ಎಡಗಡೆ 800 ಎಕರೆ, ಬಲಗಡೆ 500 ಎಕರೆ, ಹಿಂದಗಡೆ 200 ಎಕರೆ, ಮುಂದಗಡೆ 300 ಎಕರೆ. ಗದ್ದೆ, ತೋಟ, ಜಮೀನು ಎಲ್ಲ ಇತ್ತು. ಆದ್ರೆ ಈಗಿಲ್ಲ. ನಮ್ಮಪ್ಪ ದಾನ ಧರ್ಮ ಅಂತ ಮಾಡಿ ಎಲ್ಲ ಕಲ್ತು ಬಿಟ್ರು. ಆದ್ರೂ ನಮ್ಮೂರಲ್ಲಿ ಆ ಗತ್ತು, ಆ ಗಮ್ಮತ್ತು ಹಂಗೆ ಐತೆ. ಇಡೀ ಊರೇ ನನ್ ಕಂಡ್ರೆ ಗಡ 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 ಅಂತ ಅನ್ನುತ್ತೆ. ಈ ಊರ್ಗೆ ನಾನು ಸಿಂಹ ಸಿಂಹ ಇದ್ದಂಗೆ. ಯೋ ಮೂದೇವಿ, ಬಿಟ್ಟಿ ಬಿಲ್ಡಪ್ ತಗೊಂಡಿ ಸಾಕು. ಒಳಗಡೆ ಸ್ಯಾನೆ ಪಾತ್ರೆ ಬಿದ್ದವೆ. ಬೆಳಗು ಬಾ ಮೂದೇವಿ. ನಾನು ಮಾತಾಡುವಾಗ ಮಧ್ಯದಲ್ಲಿ ಬಾಯ ಪುಟ್ಟಿ ನಾನು ನಿಮ್ಮಿಂದ ಡ್ಯಾಮೇಜ್ ಮಾಡ್ಬಿಟ್ಟಿಲ್ಲ. ಏನು ಸಿಂಹ ಸಿಂಹ ಅಂತಿದ್ದೆ, ಎಂಟಿಗೆ ಎತ್ರುಕೊಂತ ಇದ್ಯಾ? ನಾನು ಸಿಂಹ ಸಿಂಹ ಇದ್ದಂಗೆ. ಆದ್ರೆ ಸಿಂಹದ ಮೇಲೆ ಕುತ್ಕೊಂಡು ಸವಾರಿ ಮಾಡೋ ಚಾಮುಂಡೇಶ್ವರಿ ನನ್ನ ಹೆಂಡ್ರು. ಸರಿ ಸರಿ, ಮದ್ವೆ ಆದ ಸೂತ್ರಲ್ಲಿ ಏನೋ ಹೆಣ್ಮಗ ನನ್ ಗೊತ್ತಾಡ್ಬಿಟ್ಟು ಎದ್ರಕೊಂಡ್ಬಿಡ್ತೈತೆ ಅಂತ ಚೂರ್ ಲೂಸ್ ಬಿಟ್ಟೆ. ಇವಾಗ ನನ್ನ ಉದಾಹರಣೆ ಲೂಸ್ ಮಾಡ್ಬಿಟ್ಟಾಳೆ. ಅವಳ ಕತೆ ಬಿಟ್ಟಾಕಿ. ಈ ಬರೋ ಮಾರ್ಲಾಮಿ ಹಬ್ಬಕ್ಕೆ ನಾನು ಪ್ರಚಂಡ ರಾವಣ ನಾಟಕ ಮಾಡ್ತಾನ ಅಂತ ಅನ್ನಿ. ನಮ್ಮ ರೈಟ್ಲು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಎಲ್ ಕುಂತವ? ನಮ್ಮ ಟೈಮಿಗೆ ಸರಿಯಾಗಿ ಬರಕ್ಕಿಲ್ವಲ್ಲ, ಯಾವ ಇನ್ಸಾಪಲ್ ಕೂತವ್ರು. ಸರಿ ಸರಿ, ಅವ್ರು ಬರೋ ತಕ್ಕ ನಾನೇ ನೋಡ್ಕೊಂತೀನಿ. ಪೇರೆಂಟ್ಸ್, ನನ್ನ ಆಕ್ಟಿಂಗು, ನನ್ನ ಡೈಲಾಗ್ ಡೆಲಿವರಿ, ನನ್ನ ಆಕ್ಷನು ಹೆಂಗಿದೆ ಅಂತ ನೀವೇ ಸ್ವಲ್ಪ ನೋಡಿ ಹೇಳಿ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡಗಳನ್ನೇ ಚಂಡಾಡವಲ್ಲ, ದಂಡು ದಾಳಿಗಳಿಗೆ ಮಂಡ ನಾಯಕನಾದ, ಗಂಡದೆಯ ಗಂಡರ ಗಂಡನಾದ ನಾನು ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಧನ್ಯವಾದಗಳು ಮನ್ವಿತ್ ಗೌಡ ಅವರೇ. ನೀವು ಪಂಚ್ ಮಾಸ್ಟರ್ ಅಲ್ವಾ? ಪಂಚಲ್ ತುಂಬಾ ಫೇಮಸ್ ಅಲ್ವಾ ಸರ್? ಒಂದೆರಡು ಪಂಚ್ ಹೊಡಿರಿ ಸರ್. ಬಸು ಬಸು, ಜಾಮಿಟ್ರಿ ಬಾಕ್ಸ್ ಅಲ್ಲಿ ಇರುತ್ತೆ ಸ್ಕೇಲು. ಜಾಮಿಟ್ರಿ ಬಾಕ್ಸ್ ಅಲ್ಲಿ ಇರುತ್ತೆ ಸ್ಕೇಲು. ಎಜುಕೇಶನ್ ಅಲ್ಲಿ ನಂಬರ್ 1 ನಮ್ ಕೇವಿತ ಸ್ಕೂಲು. ಬಸು ಬಸು, ನಮ್ಮ ಮ್ಯಾಮ್ ಇಕ್ಕೋರಿ ಕೇವಿತ ಸ್ಕೂಲ್ಗೆ
ಪಂಚ್ ಮಾಸ್ಟರ್ ಇಡೀ ಕರ್ನಾಟಕನೇ ಒಪ್ಕೊಂಡಿದೆ ನೀವು ಪಂಚ್ ಮಾಸ್ಟರ್ ಅಂತ. ನಾವು ಕೂಡ ಒಪ್ಕೊಂಡಿದೀವಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಆಯಸ್ಸು ಆರೋಗ್ಯ ಕೊಡ್ಲಿ, ನಿಮ್ಮ ಅಪ್ಪ ಅಮ್ಮಂಗೆ, ನಮ್ಮ ಸ್ಕೂಲ್ಗೆ, ಇಡೀ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತರಲಿ ಅಂತ ಆಶಿಸ್ತಾ ಇದೀವಿ ಕಂದ. ದೇವ್ರು ಒಳ್ಳೇದ್ ಮಾಡ್ಲಿ. ಮನ್ವಿತ್ ಅವರು ತಂದೆ ತಾಯಿಗಳಿಗೆ ಒಂದು ಗೌರವ ಸಮರ್ಪಣೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಮತಾ ಮೇಡಮ್ ರವರು ವೇದಿಕೆ ಮೇಲೆ ಬಂದು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕಂತ ವಿನಂತಿ. ಅದರಂಗಿ ರುದ್ರೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದರಂಗಿ ರುದ್ರೇಶ್ ಸರ್ ಅವರು ವೇದಿಕೆ ಮೇಲೆ ಬಂದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ನೋಡಿ, ಸಾಮಾನ್ಯವಾಗಿ ಯಾವುದೇ ಶಾಲಾ ವಾರ್ಷಿಕೋತ್ಸವ ಆದರೂ ಕೂಡ ಬೇರೆ ಬೇರೆಯವ್ರನ್ನ ಅತಿಥಿಗಳನ್ನಾಗಿ ಕರಿತೀವಿ. ಆದರೆ ನಮ್ಮ ಶಾಲೆಯಲ್ಲಿರುವಂತಹ ತಾರೆಗಳೇ ಇಂದಿನ ಸಮಾರಂಭದಲ್ಲಿ ಅತಿಥಿಗಳಾಗಿ ಇರುವಂಥದ್ದು ಅತ್ಯಂತ ವಿಶೇಷವಾದಂಥದ್ದು. ಮನ್ವಿತ್ ಗೌಡ ಅತ್ಯಂತ ಪ್ರತಿಭಾನ್ವಿತವಾದಂಥವನು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಂಭಾಷಣೆಗಳು ಹೇಳ್ತಾರೆ, ಆದರೆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಮಾಡೋದು ಅಷ್ಟು ಸುಲಭವಾದಂಥದ್ದಲ್ಲ. ಆ ಕಣ್ಣಲ್ಲಿ ಅದನ್ನು ಅವನು ಅಭಿನಯವನ್ನು ಮಾಡಿ ತೋರಿಸ್ತಾನೆ. ತನ್ನ ಭಾವನೆಗಳೇನಿದೆ ಆ ಭಾವನೆಗಳನ್ನು ಕಣ್ಣಿನ ಮೂಲಕವಾಗಿ ಅಭಿನಯಿಸುವಂಥದ್ದು ಅಷ್ಟು ಸುಲಭವಾದಂಥದ್ದಲ್ಲ. ಅತ್ಯಂತ ಚಿಕ್ಕ ವಯಸ್ಸಿನ ಪುಟಾಣಿಯಾದಂಥ ಮನ್ವಿತ್ ಗೌಡ ಅತ್ಯಂತ ಪ್ರತಿಭಾವಂತನಾಗಿದ್ದು ಈಗಾಗಲೇ ಡ್ರಾಮಾ ಜೂನಿಯರ್ಸ್ನಲ್ಲಿ ಆಯ್ಕೆಯಾಗಿದ್ದಾನೆ ಮತ್ತು ಈಗಾಗಲೇ ಸಿನಿಮಾದಲ್ಲೂ ಕೂಡ ಅವನು ಒಂದು ಪಾತ್ರವನ್ನು ಕೂಡ ಮಾಡ್ತಾ ಇದ್ದಾನೆ. ಇನ್ನೂ ಹೆಚ್ಚಿನ ಒಂದು ಯಶಸ್ಸು ಈ ಕುಮಾರ ಮನ್ವಿತ್ ಗೌಡನಿಗೆ ಸಿಗಲಿ. ಮತ್ತು ಇಂಥ ಮಗುವನ್ನು ತಯಾರು ಮಾಡಿದಂಥ KV ತತ್ವ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಇವರ ಪೋಷಕರು, ಪೇರೆಂಟ್ಸ್ ಏನಿದ್ದಾರೆ, ಇವ್ರಿಗೂ ಕೂಡ ಶಾಲೆಯ ಪರವಾಗಿ ಅನಂತ ಅಭಿನಂದನೆಗಳು. ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಬೋದು ಅಂತ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಗೌರವ ನಮನ. ಪ್ರೊಫೆಸರ್ ಅದರಂಗಿ ರುದ್ರೇಶ್ ಸರ್ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಈ ಶಾಲೆಯ ಪ್ರಾಂಶುಪಾಲರಾದಂಥ ಶ್ರೀಮತಿ ಮಮತಾ ಜ್ಞಾನೇಶ್ ರವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಾನು ಅಲ್ಲಿಗೆ ಹೋಯ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಅಲ್ಲಿ ಹೋಗೋಕ್ಕೆ ಇದೇ ಸ್ಕೂಲು, ನಮ್ಮ ಅಪ್ಪ ಅಮ್ಮ, ಒಂದು ಯೋಗ ಪುನೀತ ಕೇಂದ್ರ ಅಂತ ಸ್ಕೂಲ್ ಇದೆ, ಅದೊಂದು ನಾನು ಹೋಯ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮಮ್ಮ ನಮ್ಮ ಅಪ್ಪಾಜಿ ಅವರೆಲ್ಲ ನಾನು ಮಾಡೋ ಟೀಟನ್ನು ನೋಡ್ಬಿಟ್ಟು ಒಂದು ಆಡಿಷನ್ ಕೊಡೋಣ, ಸೆಲೆಕ್ಟ್ ಆಗ್ಬೋದು ಅಂತ ನೋಡಿದ್ರು. ಫಸ್ಟು ರಾಮನಗರದಲ್ಲಿ ಆಡಿಷನ್ ಕೊಟ್ಟರು, ಅದರಲ್ಲಿ ಸೆಲೆಕ್ಟ್ ಆದೆ. ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲಿರಲಿ. ಇವಾಗ ಒಂದು ನನ್ಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ತುಂಬ ಥ್ಯಾಂಕ್ಸ್. ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ನಾನು ಹೇಳಬೇಕು. ಇವನು ಪ್ರತಿಭಾ ಕಾರಂಜಿಗೆ ಲಾಸ್ಟ್ ಮಿನಿಟಲ್ಲಿ ಸೆಲೆಕ್ಟ್ ಮಾಡಿದ್ವಿ ನಮ್ಮ ಟೀಚರ್ಸು. ಬೇರೆ ಒಂದು ಮಗು ಸೆಲೆಕ್ಟ್ ಆಗಿತ್ತು, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ನನಗೆ ಆ ಡೈಲಾಗ್ ಡೆಲಿವರೀಸ್ ಕಾಣಲಿಲ್ಲ. ಹಾಗಾಗಿ ಲಾಸ್ಟ್ 1-2 hours ಇತ್ತು ಅಷ್ಟೇ. ನಾಳೆ ಹೋಗಬೇಕು, ಇವತ್ತು ಸೆಲೆಕ್ಟ್ ಮಾಡಬೇಕು. ಸೊ ಫೈನಲಿ ವಿ ಸೆಲೆಕ್ಟೆಡ್ ದಿಸ್ ಕಿಡ್ ಆ್ಯಂಡ್ ಈ ಡಿಡ್ ಎಕ್ಸ್ಟ್ರಾಡಿನರಿ ಇನ್ ಪ್ರತಿಭಾ ಕಾರಂಜಿ ಆ್ಯಂಡ್ ಈ ಆಲ್ಸೋ ಒನ್. ಓಕೆ, ಸೊ ಇಂಥ ಪ್ರತಿಭೆಗಳು ಅದರಲ್ಲೂ ಹಳ್ಳಿ ನಮ್ಮ ರೂರಲ್ ಕಡೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರ ಪ್ರೋತ್ಸಾಹ ಆಶೀರ್ವಾದ ಇಂಥ ಮಕ್ಕಳ ಮೇಲೆ ಸದಾ ಇರಲಿ. ಪ್ರೋತ್ಸಾಹಿಸ್ರಿ, ಸಪೋರ್ಟ್ ಮಾಡಿ. ಸೊ ಆಲ್ ದ ಬೆಸ್ಟ್ ಮನ್ವಿತ್. ಥ್ಯಾಂಕ್ ಯು ಎವ್ರಿವನ್. Thank you, Mamta ma'am.
Thank you, Manvit Gowda, and thank you, sir and madam.